ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನೀವು ನನ್ನ ವೀಡಿಯೋಸ್ ಮೇಲೆ ಮಾಡಿರೋ ಕಾಮೆಂಟ್ಸ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ನೀವು ಏನೇನು ಮಿಸ್ಟೇಕ್ ಮಾಡಿದ್ದೀರಾ ನೀವು ಕಾಮೆಂಟ್ಸ್ ಟೈಪ್ ಮಾಡೋವಾಗ ಅನ್ನೋದನ್ನ ಹೇಳ್ತೀನಿ. ತುಂಬ ಮಿಸ್ಟೇಕ್ಸ್ ನಾನು ನೋಡಿದ್ದೀನಿ, ಅಂಥ ಕಾಮೆಂಟ್ಸ್ನೆಲ್ಲ ಪಿಕ್ ಮಾಡಿ ನಾನು ಇವತ್ತು ನಿಮ್ಮ ಮಿಸ್ಟೇಕ್ಸ್ ಹೇಳ್ತೀನಿ. ನೀವೇನು ಮಾಡಬೇಕಾಗಿತ್ತು ಅನ್ನೋದನ್ನು ಕೂಡ ಹೇಳ್ತೀನಿ. ಕರೆಕ್ಷನ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಆ ಥರ ಮಿಸ್ಟೇಕ್ ಮಾಡಬೇಡಿ. ಓಕೆ, ಫಸ್ಟ್ ಒನ್ ನೋಡಿ ಇಲ್ಲಿ. ಸೊ ನೀವೇನು ಹೇಳಿದ್ರ, ಗುಡ್ ಈವ್ನಿಂಗ್, ಹೌ ಟು ಯೂಸ್ ಮೆನಿ ವೇ, ಹೌ ಮೆನಿ ಟೈಪ್ಸ್ ವಿ ಆರ್ ಯೂಸ್ ದ ವುಡ್. ಓಕೆ, ನಂಗೆ ಗೊತ್ತಾಯಿತು. ವುಡ್ನ ಎಷ್ಟು ವಿಧದಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಅಂತ ನೀವು ಕೇಳ್ತಾ ಇದ್ದೀರಲ್ಲ. ಸೊ ಈ ಥರ ಕೇಳಬೇಕು. ಪ್ಲೀಸ್ ಟೆಲ್ ಮೀ ಇನ್ ಹೌ ಮೆನಿ ವೇಸ್ ವಿ ಕ್ಯಾನ್ ಯೂಸ್ ವುಡ್. ಇನ್ ಹೌ ಮೆನಿ ವೇಸ್ ವಿ ಕ್ಯಾನ್ ಯೂಸ್ ದ ವರ್ಡ್ ವುಡ್ ಅಂತ ಕೇಳಬೇಕು ನೀವು, ರೈಟ್? ಆರ್ ಈ ಥರ ಕೇಳಿ, ಇನ್ ಹೌ ಮೆನಿ ವೇಸ್ ಇಸ್ ಇಟ್ ಯೂಸ್ಡ್. ಇಟ್ ಅಂದ್ರೇನಿಲ್ಲಿ ವುಡ್, ನೀವು ಆ ಜಾಗದಲ್ಲಿ ವುಡ್ ಅಂತಲೂ ಹಾಕಿ ಕೇಳ್ಬೋದು. ಇನ್ ಹೌ ಮೆನಿ ವೇಸ್ ಈಸ್ ವುಡ್ ಯೂಸ್ಡ್ ಅಂತ ಅಂದರೆ ಎಷ್ಟು ವಿಧದಲ್ಲಿ, ಡಿಫ್ರೆಂಟ್ ವೇಸ್ನಲ್ಲಿ ಅದನ್ನು ನಾವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್, ಸೊ ನೀವೇನು ಹೇಳ್ತಿದ್ದೀರಾ, ಐ ವುಡ್ ಲೈಕ್ ಯು ಫಾರ್ ಎವರ್ ಡು ನಾಟ್ ಸ್ಟಾಪ್ ಇಂಗ್ಲೀಷ್ ಕ್ಲಾಸ್. ನೀವೇನು ಹೇಳ್ತಾ ಇದ್ದೀರಾ, ನಾನು ಯಾವತ್ತೂ ನನ್ನ ಇಂಗ್ಲೀಷ್ ಕ್ಲಾಸ್ನ ನಾನು ನಿಲ್ಲಿಸಬಾರ್ದು ಅಂತ ಈ ಥರ ಹೇಳಬೇಕು ನೀವು. ಐ ವುಡ್ ಲೈಕ್ ಯು, ಓಕೆ, ಇದು ವುಡ್ ಲೈಕ್ ವಿಡಿಯೋ ಮೇಲೆ ನೀವು ಮಾಡಿದ್ದೀರಲ್ಲ, ಐ ವುಡ್ ಲೈಕ್ ಯು ಅನ್ಬೇಕು. ಈ ಥರ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಲ್ವಾ, ಅಂದರೆ ನೀವೇನು ಮಾಡಬೇಕು ಅಂತ ನಾನು ಬಯಸ್ತಿದ್ದೀನಿ ಅಂತ ಹೇಳೋವಾಗ ಈ ಥರ ಹೇಳ್ತೀವಿ. ಐ ವುಡ್ ಲೈಕ್ ಯು ನಾಟ್ ಟು ಸ್ಟಾಪ್ ಯುವರ್ ಕ್ಲಾಸಸ್ ಎವರ್ ಅನ್ಬೇಕು. ಐ ವುಡ್ ಲೈಕ್ ಯು ಮಾಡಬಾರ್ದು ಅಂದರೆ ನಾಟ್ ಸೇರಿಸಿ ಮುಂದೆ, ಡು ನಾಟ್ ಅನ್ಬಾರ್ದು ಇಲ್ಲಿ, ನಾಟ್. ಐ ವುಡ್ ಲೈಕ್ ಯು ನಾಟ್ ಟು ಸ್ಟಾಪ್ ಯುವರ್ ಕ್ಲಾಸಸ್ ಎವರ್, ಯಾವತ್ತೂ ಕೂಡ. ಐ ವುಡ್ ಲೈಕ್ ಯುವರ್ ವುಡ್ ಲೆಸನ್ ಕ್ಲಾಸಸ್. ಓಕೆ, ನೀವೇನು ಹೇಳ್ತಿದ್ದೀರಾ, ನೀವು ವುಡ್ ಲೆಸನ್ ಮೇಲೆ ಮಾಡಿರೋ ಕ್ಲಾಸಸ್ ನನಗೆ ಇಷ್ಟ ಆಯಿತು. ಅವಾಗ ಐ ವುಡ್ ಲೈಕ್ ಅನ್ಬಾರ್ದು, ಐ ಲೈಕ್ ಯುವರ್ ಕ್ಲಾಸಸ್ ಆನ್ ವುಡ್ ಅನ್ಬೇಕು. ಐ ವುಡ್ ಲೈಕ್ ಅಂತ ಯಾವಾಗ ಹೇಳ್ತೀವಿ, ಐ ವಾಂಟ್ ದಿಸ್, ಐ ವಾಂಟ್ ದ್ಯಾಟ್ ಅಂತೀವಲ್ವಾ, ಅದರ ಆಲ್ಟರ್ನೇಟಿವ್ ಐ ವುಡ್ ಲೈಕ್, ರೈಟ್? ಫಾರ್ ಎಕ್ಸಾಂಪಲ್ ಈ ಥರ ಹೇಳ್ತೀನಿ, ಐ ವಾಂಟ್ ಟೀ, ಐ ವಾಂಟ್ ಕಾಫಿ. ಆ ಜಾಗದಲ್ಲಿ ಐ ವುಡ್ ಲೈಕ್ ಅಂತ ಹೇಳಬೇಕು. ಐ ವುಡ್ ಲೈಕ್ ಕಾಫಿ, ಐ ವುಡ್ ಲೈಕ್ ಟೀ ಅಂದರೆ ತುಂಬ ಪೊಲೈಟ್ ಆಗಿ ನನಗದು ಬೇಕು ಅಂತ ಕೇಳೋದು. ಐ ವಾಂಟ್ ಅಂದರೆ ತುಂಬ ಸೆಲ್ಫಿಶ್ ಆಗಿ ಕೇಳಿಸುತ್ತಲ್ವಾ. ನೀವೆಲ್ಲಾದರೂ ಪೊಲೈಟಾಗಿ ಐ ವಾಂಟ್ನ ಕೇಳಬೇಕಂದ್ರೆ ಐ ವುಡ್ ಲೈಕ್ ಅಂತ ಕೇಳಿ. ಐ ವಾಂಟ್ ಟು ಕೇಳೋಂಗಿದ್ರೆ ಐ ವುಡ್ ಲೈಕ್ ಟು ಅಂತ ಕೇಳಿ, ಅಂದರೆ ನಾನು ಆ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ. ಬಟ್ ಐ ವುಡ್ ಲೈಕ್ ಅಂದರೆ ನನಗೆ ಬೇಕಾಗಿದೆ ಅಂತ ಹೇಳೋವಾಗ ಐ ವುಡ್ ಲೈಕ್ ಯೂಸ್ ಮಾಡಿ. ಐ ವುಡ್ ಲೈಕ್ ಮುಂದೆ ನೌನ್ ಬರುತ್ತೆ. ಇದ್ರ ಮೇಲೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್, ಹಿ ಹ್ಯಾಸ್ ಕಾರ್, ಹೆಸಂಟ್ ಹಿ. ಓಕೆ, ಇದು ಕ್ವಶನ್ ಟ್ಯಾಗ್ ಮಾಡಿದ್ರಲ್ವ ನೀವು. ಹಿ ಹ್ಯಾಸ್ ಅ ಕಾರ್ ಅನ್ಬೇಕು. ಹಿ ಹ್ಯಾಸ್ ಕಾರ್ ಅಲ್ಲ, ಹಿ ಹ್ಯಾಸ್ ಅ ಕಾರ್. ಮುಂದೆ ಡಸಂಟ್ ಹಿ ಅಂತ ಕೇಳಬೇಕು. ಯಾಕೆಂದ್ರೆ ಹ್ಯಾಸ್ ಅನ್ನೋದಿಲ್ಲಿ ಮೇನ್ ವರ್ಬ್, ಓಕೆ, ಹೆಲ್ಪಿಂಗ್ ವರ್ಬ್ ಅಲ್ಲ. ಸೊ ಆಕ್ಷನ್ ವರ್ಬ್ಗೆ ಯಾವಾಗಲೂ ಕೂಡ ಡೂ ಡಸ್ ಬರುತ್ತೆ ಅಲ್ವಾ, ಡೂ ಡಸ್. ನೀವು ಕ್ವಶನ್ ಟ್ಯಾಗ್ ಮಾಡೋಂಗಿದ್ರೆ ಹಿ ಇರೋದ್ರಿಂದ ಡಸ್ ಬಂದಿದೆ. ಓಕೆ, ಹೆಸಂಟ್ ಹಿ ಯಾವಾಗ ಯೂಸ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ಈ ಥರ ಹೇಳೋವಾಗ, ಹಿ ಹ್ಯಾಸ್ ಗಾನ್ ಹೋಮ್. ಹೆಸಂಟ್ ಹಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹ್ಯಾಸ್ ಅನ್ನೋದು ಅಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಿದೆ. ಹಿ ಹ್ಯಾಸ್ ಗಾನ್ ಹೋಮ್, ಹೆಸಂಟ್ ಹಿ ಅಲ್ಲಿ ಬರುತ್ತೆ, ಇಲ್ಲಿ ಅಲ್ಲ. ಯಾಕೆಂದರೆ ಇಲ್ಲಿ ಮೇನ್ ವರ್ಬ್ ಆಗಿದೆ. ಮೇನ್ ವರ್ಬ್ ಇದ್ದಾಗ ಕ್ವಶನ್ ಟ್ಯಾಗ್ ಮಾಡೋದಕ್ಕೆ ಡೂ ಡಸ್ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಸಿಂಪಲ್ನಲ್ಲಿ. ಸೊ ಕ್ವಶನ್ ಟ್ಯಾಗ್ ಅಂದರೆ ಏನು ಗೊತ್ತಾಗ್ತಿಲ್ಲ ಅಂದರೆ ಆ ವಿಡಿಯೋ ನೋಡಿ, ಸರ್ಚ್ ಮಾಡಿ. ನೆಕ್ಸ್ಟ್ ಮತ್ತೆ ಕ್ವಶನ್ ಟ್ಯಾಗ್ ಮೇಲೆ ಇದೆ, ಎವ್ರಿ ಒನ್ ಲವ್ಸ್ ಹಿಸ್ ಮದರ್. ಹೌ ಟು ಮೇಕ್ ಕ್ವಶನ್ ಟ್ಯಾಗ್. ಓಕೆ, ಸೊ ನೀವೇನು ಹೇಳಬೇಕಂತಿದ್ರೆ, ಪ್ರತಿಯೊಬ್ಬರಿಗೂ ತಮ್ಮ ತಾಯಿ ಅಂದರೆ ಇಷ್ಟ, ಆ ಥರ ಹೇಳಬೇಕಂತಿದ್ದೀರಲ್ವಾ. ಓಕೆ, ಪ್ರತಿಯೊಬ್ಬರಿಗೂ ಅಂತ ನೀವು ಹೇಳಬೇಕು. ಓಕೆ, ಪ್ರತಿಯೊಬ್ಬರು ಎವ್ರಿ ಒನ್ ಹೇಳಿದ್ವಿ, ಲವ್ಸ್ ಹೇಳಿದ್ವಿ. ಈಗ ಹಿಸ್ ಹಾಕ್ಬೇಕಾ ಹರ್ ಹಾಕ್ಬೇಕಾ ಇಲ್ಲಿ? ಯಾಕೆಂದರೆ ಎವ್ರಿ ಒನ್ ಅನ್ನೋವಾಗ ಜೆಂಡರ್ ಗೊತ್ತಿಲ್ಲ, ಪ್ರತಿಯೊಬ್ಬರು ಬಂದರು, ಮತ್ತೇನು ಹಾಕಬೇಕು? ಅದಕ್ಕೆ ಅದನ್ನು ಪ್ಲೂರಲ್ ಆಗಿ ಕನ್ಸಿಡರ್ ಮಾಡಬೇಕು. ಈ ಥರ ಎವ್ರಿ ಒನ್ ಲವ್ಸ್ ದೇರ್ ಮದರ್ಸ್ ಅನ್ಬೇಕು. ಹಿಸ್ ಬರಲ್ಲ, ಹರ್ ಬರಲ್ಲ, ಯಾಕೆಂದರೆ ಯಾರು ಅಂತ ಗೊತ್ತಿಲ್ವಲ್ಲ, ಪ್ಲೂರಲ್ ಅಂತ ಕನ್ಸಿಡರ್ ಮಾಡಿಕೊಂಡು ದೇರ್ ಹಾಕಬೇಕಲ್ಲಿ. ಎವ್ರಿ ಒನ್ ಲವ್ಸ್ ದೇರ್ ಮದರ್ಸ್, ಪ್ರತಿಯೊಬ್ಬರಿಗೂ ತಮ್ಮ ತಾಯಿ ಅಂದರೆ ಇಷ್ಟ, ತಮ್ಮ ತಾಯಿನ ಪ್ರೀತಿಸ್ತಾರೆ. ಡೋಂಟ್ ದೇ ಅಂತ ಕೇಳಬೇಕು. ಯಾಕೆಂದ್ರೆ ಅದನ್ನು ಪ್ಲೂರಲ್ ಅಂತ ಕನ್ಸಿಡರ್ ಮಾಡಿದ್ವಲ್ಲ, ಇದನ್ನೂ ಪ್ಲೂರಲ್ ಮಾಡ್ಕೋಬೇಕು. ಡೋಂಟ್ ದೇ, ಡಸಂಟ್ ಅಲ್ಲ. ಮತ್ತೆ ಡಸಂಟ್ ಬಂದರೆ ಶಿ ಹಾಕಬೇಕಾಗುತ್ತೆ, ರೈಟ್? ನೆಕ್ಸ್ಟ್, ವಿ ವರ್ ಗೋಯಿಂಗ್ ಟು ಗೋ ಬಟ್ ಕುಡುಂಟ್. ವಿ ವರ್ ಗೋಯಿಂಗ್ ಟು ಗೋ ಬಟ್ ವಿ ಕುಡುಂಟ್ ಅನ್ಬೇಕು. ಬಟ್ ಆದಮೇಲೆ ನೀವು ಸ್ಟಾರ್ಟ್ ಮಾಡೋದು ಮತ್ತೆ ಒಂದು ಹೊಸ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಬೇಕು, ರೈಟ್? ಅವಾಗ ಕಂಪ್ಲೀಟ್ ಆಗುತ್ತೆ. ಈ ಥರ ಮಿಸ್ ಮಾಡಬೇಡಿ. ಇಟ್ಸ್ ಓಕೆ, ಸ್ಪೋಕನ್ನಲ್ಲಿ ನಡೆಯುತ್ತೆ, ಬಟ್ ಮಿಸ್ ಮಾಡಬೇಡಿ. ಹಾಂ, ಓಕೆ, ಇಲ್ಲಿ ನೋಡಿ. ಓಕೆ, ನೀವೇನು ಹೇಳ್ತಾ ಇದ್ದೀರಾ, ಯುವರ್ ಆಲ್ ವಿಡಿಯೋಸ್ ಹೆಲ್ಪಿಂಗ್ ಟು ನಂಬರ್ ಆಫ್ ಸ್ಟೂಡೆಂಟ್ಸ್. ಯು ಆಲ್ ವಿಡಿಯೋಸ್. ಓಕೆ, ಯು ಆಲ್ ವಿಡಿಯೋಸ್ ಅಲ್ಲ, ಅದು ಆಲ್ ಯುವರ್ ವಿಡಿಯೋಸ್ ಅನ್ಬೇಕು.
ಓಕೆ, ನೀವು ಯಾರಿಗೆ ಹೇಳೋಂಗಿದ್ರು ಫಸ್ಟ್ ಆಲ್ ಬರುತ್ತೆ. ಆಲ್ ಯುವರ್ ಮೂವೀಸ್, ಆಲ್ ಯುವರ್ ಸಾಂಗ್ಸ್, ಆಲ್ ಯುವರ್ ವಿಡಿಯೋಸ್, ಅಥವಾ ಆಲ್ ಆಫ್ ಯುವರ್ ವಿಡಿಯೋಸ್ ಅನ್ನಿ. ಆಲ್ ಆಫ್ ಯು ಅಂದರೆ ಸ್ವಲ್ಪ ಫಾರ್ಮಲ್ ಆಗುತ್ತೆ ಅಷ್ಟೇ. ಆರ್ ಹೆಲ್ಪಿಂಗ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ಬೇಕು, ಆರ್ ಹೆಲ್ಪ್ಫುಲ್ ಅನ್ಬೇಕು, ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಸ್ಪೋಕನ್ ಇಂಗ್ಲೀಷ್, ರೈಟ್. ಆ್ಯಂಡ್ ತುಂಬ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇದೆ. ನೀವು ಎಲ್ಲ ಹಳೆಯ ವೀಡಿಯೋಸ್ ನೋಡಿ, ಸೀರಿಯಲ್ ವೈಸ್ ನೋಡ್ಕೊಂಬನ್ನಿ ಕ್ಲಾಸ್ 1 ಇಲ್ಲಿ ಮಾಡಿರೋ ಯಾವುದೇ ಸಿಲಿ ಮಿಸ್ಟೇಕ್ ಮತ್ತೆ ಮಾಡಲ್ಲ. ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ. ಐ ಸೋ ಹ್ಯಾಪಿ ಅನ್ನಲ್ಲ ಇವತ್ತು, ಐ ಆಮ್ ಹ್ಯಾಪಿ ಅನ್ಬೇಕು, ಐ ಆಮ್ ಸೋ ಹ್ಯಾಪಿ ಅನ್ಬೇಕು. ನೀವು ಯಾವಾಗ ಹ್ಯಾಪಿ ಇರ್ತೀರಾ? ವೆನ್ ಮೈ ಫ್ಯಾಮಿಲಿ ವಿ ವಿಲ್ ಸಿಟ್ ಟುಗೆದರ್, ದೆನ್ ವಿ ವಿಲ್ ಟಾಕ್ ಟುಗೆದರ್, ವಿ ವಿಲ್ ಈಟ್. ಓಕೆ, ನೀವು ಇದನ್ನೇ ಜನರಲ್ ಆಗಿ ಹೇಳಬೇಕು. ಸೊ ಜನರಲ್ ಆಗಿ ಹೇಳೋದಕ್ಕೆ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಯೂಸ್ ಮಾಡ್ತೀವಿ. ಅಂದರೆ ನೀವು ಯಾವಾಗ ಹ್ಯಾಪಿ ಆಗಿರ್ತೀರಾ ಅದನ್ನು ಹೇಳಬೇಕು ಅಂದ್ಕೊಂಡಿದ್ರಲ್ಲ, ಸೊ ಈ ಥರ ಹೇಳಬೇಕು. ಐ ಆಮ್ ಹ್ಯಾಪಿ ವೆನ್ ಮೈ ಫ್ಯಾಮಿಲಿ ಆ್ಯಂಡ್ ಐ, ಈ ಥರ ಸ್ಟಾರ್ಟ್ ಮಾಡಬೇಕು. ಐ ಆಮ್ ಹ್ಯಾಪಿ ವೆನ್ ಮೈ ಫ್ಯಾಮಿಲಿ ಆ್ಯಂಡ್ ಐ ಸಿಟ್ ಟುಗೆದರ್, ಟಾಕ್ ಟುಗೆದರ್ ಆ್ಯಂಡ್ ಈಟ್ ಟುಗೆದರ್, ಈ ಥರ ಹೇಳಬೇಕು. ಆ ಟೈಮಲ್ಲಿ ನಾನು ಹ್ಯಾಪಿ ಆಗಿರ್ತೀನಿ, ಅದು ನನಗೆ ಸಂತೋಷ ಅಂತ ನೀವು ಹೇಳಬೇಕು ಅಂದ್ಕೊಂಡಿದ್ದೀರ ಅಲ್ವಾ, ಈ ಥರ ಹೇಳಬೇಕು. ಅಂಟಿಲ್ ಸೆಕೆಂಡ್ PUC ಐ ಸ್ಟಡೀಡ್ ಇನ್ ಕನ್ನಡ ಮೀಡಿಯಮ್ ಅನ್ಬೇಕು. ಐ ವೋಂಟ್ ಬಿ ಮ್ಯಾರಿ ಅಂಟಿಲ್ ಐ ಅಚೀವ್ ಮೈ ಗೋಲ್ಸ್ ಅಲ್ಲ, ಐ ವೋಂಟ್ ಗೆಟ್ ಮ್ಯಾರೀಡ್ ಅನ್ಬೇಕು. ಯಾವಾಗಲೂ ಕೂಡ ಮದುವೆ ಆಗೋದಕ್ಕೆ ಗೆಟ್ ಮ್ಯಾರೀಡ್ ಅಂತೀವಿ. ಗೆಟ್ ಅನ್ನೋದು ಅಲ್ಲಿ ಮೇನ್ ವರ್ಬ್, ಅದನ್ನು ಗಾಟ್ ಮಾಡ್ಕೊಳ್ಳಿ, ವಿಲ್ ಗೆಟ್ ಮಾಡ್ಕೊಳ್ಳಿ. ಓಕೆ, ಮ್ಯಾರೀಡ್ ಅಡ್ಜೆಕ್ಟಿವ್ ಫಾರ್ಮ್ನಲ್ಲೇ ಇಡಬೇಕು ಅದನ್ನು. ಐ ವೋಂಟ್ ಗೆಟ್ ಮ್ಯಾರೀಡ್. ಐ ಸ್ಟೇಡ್ ಹಾಸ್ಟೆಲ್ ಅಲ್ಲ, ಐ ವಾಸ್ ಇನ್ ಹಾಸ್ಟೆಲ್ ಅಂಟಿಲ್ ಐ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ಅನ್ಬೇಕು. ಓಕೆ, ಐ ಕಾಂಟ್ ಜಾಯಿನ್ ಕೋಚಿಂಗ್ ಸೆಂಟರ್ ಅಂಟಿಲ್ ಐ ಇಂಪ್ರೂವ್. ಓಕೆ, ಫ್ಯೂಚರ್ ಬಗ್ಗೆ ಹೇಳ್ತೀರಾ, ಅಂಟಿಲ್ ಐ ಇಂಪ್ರೂವ್ ಮೈ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಓಕೆ, ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ನನಗೀಗ ಅರ್ಥ ಆಗ್ತಿದೆ ಅನ್ನೋದಕ್ಕೂ ಕೂಡ ನೀವೇನನ್ಬೇಕು, ನಾವು ಐ ಅಂಡರ್ಸ್ಟ್ಯಾಂಡ್ ಅನ್ಬೇಕು. ಹಾಂ, ನನಗೀಗ ಅರ್ಥ ಆಗ್ತಿದೆ ಅನ್ನೋದಕ್ಕೂ ಕೂಡ ಐ ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ಅಂಡರ್ಸ್ಟ್ಯಾಂಡ್ ಅನ್ನೋ ವರ್ಡ್ನ ನಾವು ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಇಡಲ್ಲ, ಈ ಥರ ಸೆನ್ಸ್ ಕೊಡೋದಕ್ಕೆ, ನನಗೆ ಅರ್ಥ ಆಗ್ತಿದೆ ಅನ್ನೋ ಸೆನ್ಸ್ ಕೊಡೋದಕ್ಕೆ. ಕೃಷ್ಣ ಹ್ಯಾಸ್ ಜಂಪ್ ಟು ರಿವರ್ ಅಲ್ಲ, ಜಂಪ್ಡ್ ಇನ್ ಟು ದ ರಿವರ್ ಅನ್ಬೇಕು. ಇಂಟು ಬರುತ್ತೆ, ಯಾಕೆಂದರೆ ಒಂದ್ರ ಒಳಗಡೆ ಯಾರಾದರೂ ಒಬ್ರು ಹೋಗ್ತಿದ್ದಾರೆ ಅಥವಾ ಯಾವುದಾದ್ರೂ ಒಂದು ವಸ್ತು ಹೋಗ್ತಾ ಇದೆ ಅನ್ನೋದಕ್ಕೆ ಇನ್ ಹಾಕಲ್ಲ, ಇಂಟು ಹಾಕ್ತೀವಿ. ಹೀಸ್ ವಾಕಿಂಗ್ ಇನ್ ಟು ದ ರೂಮ್, ಪೋರ್ ದ ಮಿಲ್ಕ್ ಇನ್ ಟು ದ ಬೌಲ್, ಹೀಸ್ ಜಂಪ್ಡ್ ಇನ್ ಟು ದ ರಿವರ್, ರೈಟ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಫಾರ್ ಎವ್ರಿ ಒನ್ ಸ್ಪೀಕಿಂಗ್ ಫಾರ್ ಇಂಗ್ಲೀಷ್ ಫಾರ್ ಆಫ್ಟರ್ ವಾಚ್. ಓಕೆ, ಯಾರು ಇಂಗ್ಲೀಷ್ನಲ್ಲಿ ಮಾತಾಡಿದ್ರು ನನಗೆ ಅರ್ಥ ಆಗಲ್ಲ ಅಂತ ಹೇಳ್ತಿರಲ್ಲ, ಅದಕ್ಕೆ ಈ ಥರ ಹೇಳಬೇಕು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿ ಒನ್, ಯಾರು ಇಂಗ್ಲೀಷ್ನಲ್ಲಿ ಮಾತಾಡಿದ್ರು ನನಗೆ ಅರ್ಥ ಆಗಲ್ಲ ಅನ್ಬೇಕಲ್ವಾ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿ ಒನ್ ಹೂ ಇಸ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಯಾರು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ರು ಅವ್ರು ಯಾರೂ ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅವ್ರ ಮಾತು ನನಗೆ ಅರ್ಥ ಆಗ್ತಿಲ್ಲ. ಓಕೆ, ನೆಕ್ಸ್ಟ್ ಈ ಥರ ಹೇಳಬೇಕು ನೀವು. ಆಫ್ಟರ್ ವಾಚಿಂಗ್ ಯುವರ್ ವಿಡಿಯೋಸ್ ವಿ ಹ್ಯಾವ್ ಇಂಪ್ರೂವ್ಡ್ ಅನ್ಬೇಕು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು ವಿ ಹ್ಯಾವ್ ಇಂಪ್ರೂವ್ಡ್ ಅನ್ನೋದನ್ನು. ಅಂದರೆ ಅರ್ಥ ನಾವು ಇಂಪ್ರೂವ್ ಆಗಿದ್ದೀವಿ. ನೋಡಿ, ಕನ್ನಡದಲ್ಲಿ ಏನು ಹೇಳ್ತಾ ಇದ್ದೀವಿ, ನಾವು ಇಂಪ್ರೂವ್ ಆಗಿದ್ದೀವಿ. ಇಂಪ್ರೂವ್ ಆಗಿದ್ವಿ ಅಲ್ಲ, ಇಂಪ್ರೂವ್ ಆಗಿದ್ದೇ ಅಲ್ಲ, ಇಂಪ್ರೂವ್ ಆಗಿದ್ದೀವಿ. ನೋಡಿ, ಪ್ರೆಸೆಂಟ್ದು ಸೆನ್ಸ್ ಕೊಡ್ತಾ ಇದೆ ಅಲ್ವಾ, ಆಗಿದ್ದೀವಿ. ಆದ್ರಿಂದ ವಿ ಹ್ಯಾವ್ ಇಂಪ್ರೂವ್ಡ್ ಅಂದರೆ ಅದರ ಎಫೆಕ್ಟ್ ನಿಮಗೆ ಕಾಣಿಸ್ತಿದೆ, ಆ ಎಫೆಕ್ಟ್ನ ನೀವು ಫೀಲ್ ಆಗ್ತಿದ್ದೀರಾ, ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್. ಇದೇ ಥರ ಸೆನ್ಸ್ ಕೊಡೋ ಯಾವುದೇ ಸೆಂಟೆನ್ಸ್ನ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹಾಕಬೇಕು. ವಿ ಹ್ಯಾವ್ ಲರ್ನ್ಡ್. ಒನ್ ಗೈ ವಾಸ್ ಡ್ಯಾನ್ಸಿಂಗ್ ಡ್ಯೂರಿಂಗ್ ದ ಫಿಲ್ಮ್. ಐ ವಾಸ್ ವಾಚಿಂಗ್ ಮೊಬೈಲ್ ಅನ್ಬಾರ್ದು, ಐ ವಾಸ್ ಲುಕಿಂಗ್ ಅಟ್ ಮೈ ಮೊಬೈಲ್ ಅನ್ಬೇಕು. ನನ್ನ ಮೊಬೈಲನ್ನು ನಾನು ನೋಡ್ತಾ ಇದ್ದೇನೋ, ಲುಕಿಂಗ್ ಅಟ್. ವಾಚಿಂಗ್ ಅಂದರೆ ತುಂಬ ಗಮನ ಇಟ್ಟು ಕೇರ್ಫುಲ್ ಆಗಿ ನೋಡೋದು. ಫಿಲ್ಮ್ನ ವಾಚ್ ಮಾಡ್ತೀರಾ, ಕ್ರಿಕೆಟ್ನ ವಾಚ್ ಮಾಡ್ತೀರಾ, ಯಾರಾದರೂ ಮಕ್ಕಳು ಏನಾದರೂ ಮಾಡ್ತಾ ಇದ್ರೆ ನೀವು ಕೇರ್ಫುಲ್ಲಾಗಿ ನೋಡ್ತಾ ಇದ್ರಿ ಅಂದರೆ ನೀವು ಅವ್ರನ್ನ ವಾಚ್ ಮಾಡ್ತಿರ್ತೀರ, ರೈಟ್. ಹಾಂ, ಆರ್ ಯು ಲೆಕ್ಚರರ್? ಓಕೆ, ಇದನ್ನ ಈ ಥರ ಹೇಳಬೇಕು. ಆರ್ ಯು ಅ ಲೆಕ್ಚರರ್ ಅಂತ ಕೇಳಬೇಕು. ಯಾಕಂದರೆ ನೀವು ಯಾರಾದರೂ ಒಬ್ಬರ ಪ್ರೊಫೆಷನ್ ಬಗ್ಗೆ ಇದು ಕೇಳಬೇಕು ಅಂದ್ಕೊಂಡ್ರೆ ಈ ಥರನೇ ಕೇಳಿ, ಎ ಹಾಕಲೇಬೇಕು ಆರ್ ಆ್ಯನ್ ಬರಲೇಬೇಕಲ್ಲಿ. ಆರ್ ಯು ಲೆಕ್ಚರರ್ ಅನ್ಬಾರ್ದು, ಆರ್ ಯು ಅ ಲೆಕ್ಚರರ್, ಆರ್ ಯು ಅ ಡಾಕ್ಟರ್, ಆರ್ ಯು ಆ್ಯನ್ ಎಂಜಿನಿಯರ್, ಈ ಥರನೇ ಕೇಳಬೇಕು. ಯುವರ್ ಎಕ್ಸ್ಪ್ಲೇನಿಂಗ್ ಮೆಥಡ್ ಈಸ್ ಆ ಥರ ಹೇಳಬಾರ್ದು, ಯುವರ್ ಎಕ್ಸ್ಪ್ಲನೇಷನ್ ಈಸ್ ಅನ್ಬೇಕು. ಆರ್ ದ ಮೆಥಡ್ ಆಫ್ ಯುವರ್ ಎಕ್ಸ್ಪ್ಲನೇಷನ್ ಈಸ್ ಅನ್ಬೇಕು, ರೈಟ್. ಎಕ್ಸ್ಪ್ಲೈನ್, ಎಕ್ಸ್ಪ್ಲನೇಷನ್, ಎಕ್ಸ್ಪ್ಲೈನಿಂಗ್, ಈ ಮೂರಕ್ಕೂ ಏನು ಡಿಫ್ರೆನ್ಸ್ ನಾವು ವಿಡಿಯೋ ಮಾಡಿದ್ದೀನಿ. ವರ್ಬ್, ಅಡ್ಜೆಕ್ಟಿವ್, ನೌನ್ ಕನ್ಫ್ಯೂಷನ್ ಅನ್ನೋ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ನಾವು ವಿಡಿಯೋ ನೋಡಿ. ಐ ಡೋಂಟ್ ನೋ ಎನಿಥಿಂಗ್ ಆ್ಯಂಡ್ ನೈದರ್ ಡೂ ಮೈ ಹಸ್ಬೆಂಡ್ ಅಲ್ಲ, ಆ್ಯಂಡ್ ನೈದರ್ ಡಸ್ ಮೈ ಹಸ್ಬೆಂಡ್. ಯಾಕೆಂದರೆ ಹಸ್ಬೆಂಡ್ ಸಿಂಗ್ಯುಲರ್, ಡಸ್ ಬರುತ್ತೆ, ಡೂ ಬರಲ್ಲ. ಐ ಡಿಂಟ್ ಗೋ, ನೈದರ್ ಡಿಡ್ ಮೈ ಸನ್. ಮೈ ಬ್ರದರ್ ಡಸಂಟ್ ಡ್ರಿಂಕ್ ಕಾಫಿ, ನೈದರ್ ಡಸ್ ಇ ಟೀ ಅಲ್ಲ, ನೈದರ್ ಡಸ್ ಇ ಡ್ರಿಂಕ್ ಟೀ ಅನ್ಬೇಕು.
ಓಕೆ, ಅಲ್ಲಿ ವರ್ಬ್ ಮಿಸ್ ಆಗಿದೆ. ನೈದರ್, ಯಾಕೆಂದರೆ ಹಿಂದಿನ ಪಾರ್ಟ್ನಲ್ಲಿ ಡ್ರಿಂಕ್ ಕಾಫಿ ಅಂತ ಹೇಳಿದ್ರಲ್ಲ, ನೈದರ್ ಡಸ್ ಇಟ್ ಡ್ರಿಂಕ್ ಟೀ ಅನ್ಬೇಕು. ಮೈ ಫ್ರೆಂಡ್ಸ್ ಆರ್ ಹಿಯರ್ ಟುಡೇ ಆ್ಯಂಡ್ ನೈದರ್ ಆರ್ ಮೈ ರಿಲೇಷನ್ಸ್ ಅಲ್ಲ, ನೈದರ್ ಆರ್ ಮೈ ರಿಲೇಟಿವ್ಸ್. ನೆಕ್ಸ್ಟ್, ದೇ ಆರ್ ಬೀಯಿಂಗ್ ನಾಟ್ ಜಸ್ಟ್ಲಿ. ಹಾಂ, ಈ ಥರ ಹೇಳಬಾರ್ದು. ದೇ ಆರ್ ನಾಟ್ ಬೀಯಿಂಗ್ ಜಸ್ಟ್ಲಿ ಅನ್ಬೇಕು. ಆರ್ ದೇ ಆರ್ ನಾಟ್ ಬೀಯಿಂಗ್ ಫೇರ್, ಅಂದರೆ ಅವ್ರು ನ್ಯಾಯವಾಗಿ ನಡ್ಕೊಳ್ತಾ ಇಲ್ಲ. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಬಟ್ ನೋ ಬಡಿ ಹಿಯರ್ ಟಾಕ್. ಓಕೆ, ಈ ಥರ ಹೇಳ್ಬೇಕನ್ನ. ದೇರ್ ಈಸ್ ನೋ ಬಡಿ ಹಿಯರ್ ಟು ಸ್ಪೀಕ್ ವಿತ್. ದೇರ್ ಆರ್, ಈ ಥರನೇ ಹೇಳ್ಬೇಕು. ಅಂದರೆ ಯಾರು ಎಲ್ಲಿದ್ದಾರೆ, ಒಂದು ಜಾಗದಲ್ಲಿ ಯಾರಿಲ್ಲ, ಒಂದು ಜಾಗದಲ್ಲಿ ಏನಿಲ್ಲ ಅಂತ ಹೇಳುವಾಗ ದೇರ್ ಈಸ್, ದೇರ್ ಇಸ್ ಇಂಟ್, ದೇರ್ ಆರ್ ಇಂಟ್, ಈ ಥರನೇ ಹೇಳಬೇಕು. ದೇರ್ ಈಸ್ ನೋ ಪ್ರಾಬ್ಲಮ್, ದೇರ್ ಇಸ್ ನೋ ವಾಟರ್. ಇಲ್ಲಿ ನೋಡಿ, ದೇರ್ ಈಸ್ ನೋ ಮೈ ಫಾದರ್ ಇನ್ ದ ಹೌಸ್ ಅನ್ಬಾರ್ದು. ಮೈ ಫಾದರ್ ಇಸಂಟ್ ದೇರ್ ಇನ್ ದ ಹೌಸ್ ಅನ್ಬೇಕು. ದೇರ್ ಈಸ್ ನೋ ಅಂತ ಯಾವಾಗ ಹೇಳ್ತೀವಿ, ಸ್ವಲ್ಪನೂ ಇಲ್ಲ ಅಂತ ಹೇಳುವಾಗ ದೇರ್ ಈಸ್ ನೋ ಅಂತೀವಿ. ದೇರ್ ಈಸ್ ನೋ ಫಾದರ್ ಅಂದರೆ ಸ್ವಲ್ಪನೂ ನಮ್ಮ ಫಾದರ್ ಇಲ್ಲ ಹೇಳಕ್ಕೆ ಬರಲ್ಲ ಅಲ್ವಾ. ಮೈ ಫಾದರ್ ಇಸಂಟ್ ದೇರ್ ಇನ್ ದ ಹೌಸ್ ಅನ್ಬೇಕು, ರೈಟ್. ಆಮೇಲೆ ಲಾಸ್ಟಲ್ಲಿ ನೋಡಿ, ದೇರ್ ಈಸ್ ನೋ ಮನಿ ಟು ಪೇ ದ ಸ್ಕೂಲ್ ಫೀ ಅನ್ಬೇಕು. ಆಲ್ದೋ ಹಿ ಈಸ್ ಇಲ್ಲಿಟ್ರೇಟ್, ಹಿ ಈಸ್ ರನ್ನಿಂಗ್ 4 companies. ಹಿ ಈಸ್ ಇಲ್ಲಿಟ್ರೇಟ್ ಬಟ್ ಹಿ ಈಸ್ ರನ್ನಿಂಗ್ 4 companies ಅನ್ಬೇಕು. ಹಿ ಈಸ್ ರನ್ನಿಂಗ್ 4 companies ಇನ್ ಸ್ಪೈಟ್ ಆಫ್ ಹಿಸ್ ಇಲ್ಲಿಟ್ರಸಿ ಅನ್ಬೇಕು. ಇನ್ ಸ್ಪೈಟ್ ಆಫ್ ಹಿಸ್ ಇಲ್ಲಿಟ್ರಸಿ, ಇಲ್ಲಿಟ್ರೇಟ್ ಅನ್ಬಾರ್ದು. ಯಾಕೆಂದ್ರೆ ಹೇಳಿದ್ದೆ ನಾನು, ಇನ್ ಸ್ಪೈಟ್ ಆಫ್ ಮುಂದೆ ಬರೋದು ನೌನ್ ಫಾರ್ಮಲ್ಲಿ ಇರಬೇಕು. ಇಲ್ಲಿಟ್ರಸಿ ಅನ್ನೋದು ನೌನ್, ಇಲ್ಲಿಟ್ರೇಟ್ ಅಂದರೆ ಎಡ್ಜೆಕ್ಟಿವ್. ಹಿ ಡಿಡೆಂಟ್ ವಾಟರ್ ಅಲ್ಲ, ಹಿ ಡಿಡೆಂಟ್ ಡ್ರಿಂಕ್ ವಾಟರ್. ಹಿ ಕುಡ್ ಹ್ಯಾವ್ ಬೀನ್ ಕಾಲ್ಡ್. ನೋ, ಈ ಎಲ್ಲ ಸೆಂಟೆನ್ಸ್ಗಳು ರಾಂಗ್ ಇದೆ. ಇಲ್ಲಿ ಏನೂ ಸೆನ್ಸೇ ಕೊಡ್ತಾ ಇಲ್ಲ. ಸೊ ನೀವೇನು ಮಾಡಬೇಕು, ವಿಡಿಯೋ ಇನ್ನೊಂದ್ಸರಿ ನೋಡಿ, ಪ್ರಾಕ್ಟೀಸ್ ಮಾಡಿ. ಯಾವಾಗಲೂ ಕುಡ್ ಹ್ಯಾವ್ ಬಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಿ, ಕುಡ್ ಹ್ಯಾವ್ ಬೀನ್ ಹಾಕೋಂಗಿದ್ರೆ ಮುಂದೆ ಅಡ್ಜೆಕ್ಟಿವ್, ನೌನ್, ಪ್ಲೇಸ್ನ ಹಾಕಬೇಕು, ರೈಟ್. ನೆನ್ಪಿಟ್ಕೊಳ್ಳಿ. ಇಲ್ಲಾಂದ್ರೆ ಇನ್ನೊಂದ್ಸರಿ ಹೋಗಿ ವಿಡಿಯೋ ನೋಡಿ. ಯು ವುಡ್ ಹ್ಯಾವ್ ಬೀನ್ ದೇರ್ ಇನ್ ದ UK ಇಫ್ ಯು ಹ್ಯಾಡ್ ಲರ್ನ್ಟ್ ಇಂಗ್ಲೀಷ್ ವೆಲ್ ಬೈ ನೌ. ನೋ, ಬೈ ನೌ ಅಂದರೆ ಇಷ್ಟೊತ್ತಿಗಾಗಲೇ, ಈಗಾಗಲೇ ಅಂತ ಹೇಳೋದಕ್ಕೆ. ಇಫ್ ಯು ಹ್ಯಾಡ್ ಲರ್ನ್ಟ್ ಅಂದರೆ ನಾನು ಪಾಸ್ಟ್ನ ರೆಫರ್ ಮಾಡ್ತಿದ್ದೀನಲ್ವಾ, ಸೊ ಅವೆರಡನ್ನೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಯು ವುಡ್ ಹ್ಯಾವ್ ಬೀನ್ ಇನ್ ದ UK ಬೈ ನೌ ಅಂತ ಹೇಳಿದ್ರೆ ಕರೆಕ್ಟ್ ಇರುತ್ತೆ. ಯು ವುಡ್ ಹ್ಯಾವ್ ಬೀನ್ ಇನ್ ದ UK ಬೈ ನೌ, ಇಷ್ಟೊತ್ತಿಗಾಗಲೇ UK ಇರ್ತಿದ್ದೆ. ಇಫ್ ಯು ಹ್ಯಾಡ್ ಲರ್ನ್ಟ್ ಇಂಗ್ಲೀಷ್ ವೆಲ್, ನೀನೇನಾದರೂ ಇಂಗ್ಲೀಷ್ ಚೆನ್ನಾಗಿ ಕಲ್ತಿದ್ದಿದ್ರೆ. ಡು ಯು ಹ್ಯಾವ್ ಎನಿ ಬುಕ್. ಓಕೆ, ಡು ಯು ಹ್ಯಾವ್ ನ್ಯೂ ಡ್ರೆಸ್ ಅನ್ಬಾರ್ದು, ಡು ಯು ಹ್ಯಾವ್ ಅ ನ್ಯೂ ಡ್ರೆಸ್ ಅನ್ಬೇಕು. ಯಾಕೆಂದರೆ ಅವ್ರ ಹತ್ರ ಇರೋದು ಇಲ್ಲಿರೋದು ನಿಮಗೆ ಗೊತ್ತಿಲ್ಲ ಅಲ್ವಾ. ಅಂದರೆ ಯಾವುದು ಪರ್ಟಿಕ್ಯುಲರ್ ಡ್ರೆಸ್ ಬಗ್ಗೆ ಕೇಳ್ತಿಲ್ಲ. ಸೊ ಗೊತ್ತಿಲ್ಲ ಅಂದಮೇಲೆ ಎ ಅಥವಾ ಆ್ಯನ್ ಹಾಕಬೇಕು. ಡು ಯು ಹ್ಯಾವ್ ಅ ನ್ಯೂ ಡ್ರೆಸ್ ಈ ಥರನೇ ಕೇಳಬೇಕು. ಡು ಹ್ಯಾವ್ ನ್ಯೂ ಡ್ರೆಸ್ ಆ ಥರ ಕೇಳಬಾರ್ದು. ಆಮೇಲೆ ನೋಡಿ, ಡು ಯು ಲೈಕ್ ಎ ಗೇಮ್ ಅನ್ಬಾರ್ದು. ಅಂದರೆ ಜನರಲಿ ಅವ್ರಿಗೆ ಕೇಳ್ತಾ ಇದ್ರಲ್ವಾ, ನಿನಗೆ ಗೇಮ್ಸ್ ಅಂದರೆ ಇಷ್ಟನಾ, ಸೊ ಡು ಯು ಲೈಕ್ ಗೇಮ್ಸ್ ಈ ಥರನೇ ಕೇಳಬೇಕು. ಸೊ ನೆನ್ಪಿಟ್ಕೊಳ್ಳಿ, ಯಾರಾದರೂ ಒಬ್ಬರ ಲೈಕ್ಸ್ ಡಿಸ್ಲೈಕ್ಸ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಂದರೆ ನಿಮ್ಗೆ ಅದು ಇಷ್ಟನಾ, ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳ್ತಾ ಇದ್ರೆ ನೌನ ಪ್ಲೂರಲ್ ಮಾಡಿ ಕೇಳಬೇಕು. ಡು ಯು ಲೈಕ್ ಗೇಮ್ಸ್, ಡು ಯು ಲೈಕ್ ಹಿಂದಿ ಸಾಂಗ್ಸ್, ಡು ಯು ಲೈಕ್ ಇಂಗ್ಲೀಷ್ ಮೂವೀಸ್, ಡು ಯು ಲೈಕ್ ರೀಡಿಂಗ್ ಬುಕ್ಸ್ ಈ ಥರನೇ ಕೇಳಬೇಕು. ಆ್ಯಂಡ್ ಸಮ್ ನೌನ್ಸ್ ಪ್ಲೂರಲ್ ಆಗಲ್ಲ. ಡು ಯು ಲೈಕ್ ಕಾಫಿ, ಡು ಯು ಲೈಕ್ ಟೀ ಅಲ್ಲಿ ಬರಲ್ಲ. ಐ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಸ್ಟಡಿ, ಐ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಲರ್ನ್ ಇಂಗ್ಲೀಷ್, ಐ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಎಫರ್ಟ್ ಅಲ್ಲ. ಎಫರ್ಟ್ ಅನ್ನೋದು ವರ್ಬ್ ಅಲ್ಲ ಅಲ್ವಾ, ಬಟ್ ಟು ಪುಟ್ ದ ಎಫರ್ಟ್ ಅನ್ಬೇಕು. ಐ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಪುಟ್ ದ ಎಫರ್ಟ್ ಇನ್ ಮೈ ಎಕ್ಸಾಮ್ ಅನ್ಬೇಕು ನೀವು. ಓಕೆ, ನೆಕ್ಸ್ಟ್, ಐ ಹ್ಯಾವಂಟ್ ಸ್ಮೋಕಿಂಗ್ ಸಿನ್ಸ್ ಚೈಲ್ಡ್ಹುಡ್, ಅಂದರೆ ನಾನು ಚೈಲ್ಡ್ಹುಡ್ಡಿಂದ ಸ್ಮೋಕ್ ಮಾಡಿಲ್ಲ ಅನ್ಬೇಕಲ್ವಾ. ಓಕೆ, ಆ ಥರ ಹೇಳಬಾರ್ದು. ಐ ಹ್ಯಾವ್ ನೆವರ್ ಸ್ಮೋಕ್ಡ್ ಇನ್ ಮೈ ಲೈಫ್ ಅನ್ಬೇಕು. ನೀವು ಈ ಥರನೇ ಹೇಳ್ಬೇಕು ಅಂದ್ಕೊಂಡಿದ್ರಲ್ವಾ. ಅಂದರೆ ಚೈಲ್ಡ್ಹುಡ್ಡಿಂದ ಸ್ಮೋಕ್ ಮಾಡಿಲ್ಲ ಅಂದರೆ ಅರ್ಥ ಚೈಲ್ಡ್ಹುಡ್ಗಿಂತ ಮುಂಚೆ ಮಾಡಿದ್ದೆ ಅನ್ನೋ ಮೀನಿಂಗ್ ಬಂದ್ಬಿಡುತ್ತೆ. ನೀವು ಹೇಳ್ಬೇಕು ಅಂದ್ಕೊಂಡಿರೋದು ಇದೆ ಅಲ್ವಾ, ನನ್ನ ಲೈಫ್ನಲ್ಲಿ ನಾನು ಯಾವತ್ತೂ ಸ್ಮೋಕ್ ಮಾಡಿಲ್ಲ ಅಂತ ಈ ಥರ ಹೇಳಿ. ಐ ಹ್ಯಾವ್ ನೆವರ್ ಅಂತಲೇ ಬರುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಬರುತ್ತೆ. ನೀವು ಯಾವುದೇ ಒಂದು ಕೆಲಸ ಯಾವತ್ತೂ ಮಾಡಿಲ್ಲ ಅಂದರೆ ಈ ಥರನೇ ಹೇಳಬೇಕು. ಹಿ ಹ್ಯಾಸ್ ಬಿನ್ ಟ್ರಾವೆಲಿಂಗ್ ಫಾರ್ 2 weeks. ಓಕೆ, ದೇ ಹ್ಯಾವಂಟ್ ಬೀನ್ ಟೀಚಿಂಗ್ ಲೆಸನ್ಸ್ ಅನ್ಬೇಕು, ರೈಟ್. ಆಲ್ದೋ ಲೈಫ್ ಇಸ್ ವೆರಿ ಡಿಫಿಕಲ್ಟ್ ಇನ್ ಸಮ್ಟೈಮ್ಸ್ ಅಲ್ಲ, ಡಿಫಿಕಲ್ಟ್ ಸಮ್ಟೈಮ್ಸ್ ಅನ್ಬೇಕು. ಸಮ್ಟೈಮ್ಸ್ ಇಂದ ಏನನ್ನೂ ಹಾಕಬಾರ್ದು. ಇಲ್ಲಿ ನೋಡಿ, ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ವಿಡಿಯೋಸ್ ಅಲ್ಲ, ಇನ್ ದೀಸ್ ವಿಡಿಯೋಸ್. ವಿಡಿಯೋಸ್ ಅನ್ನೋದು ಪ್ಲೂರಲ್ ಅಲ್ವಾ, ಅದ್ರ ಹಿಂದೆ ದಿಸ್ ಬರಲ್ಲ. ದಿಸ್ ವಿಡಿಯೋ ಅನ್ಬೋದು, ಬಟ್ ಈ ವಿಡಿಯೋಗಳು ಅನ್ನೋದಕ್ಕೆ ದೀಸ್ ವಿಡಿಯೋಸ್ ಅಂತೀವಿ. ವೆನ್ ಎವರ್ ಯು ಅಪ್ಲೋಡ್ ವಿಡಿಯೋಸ್ ಐ ವಾಚ್ ದ ವಿಡಿಯೋಸ್ ಈ ಥರ ಹೇಳಬಾರ್ದು. ವಿಡಿಯೋಸ್ ಅಂತ ಮತ್ತೆ ನೀವು ರಿಪೀಟ್ ಮಾಡಬಾರ್ದು. ನೀವು ಒಂದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ಈ ಥರ ಹೇಳಿ, ವೆನ್ ಎವರ್ ಯು ಅಪ್ಲೋಡ್ ವಿಡಿಯೋಸ್ ಐ ವಾಚ್ ದೆಮ್ ಅಂತ, ಆರ್ ಐ ವಾಚ್ ಯುವರ್ ವಿಡಿಯೋಸ್ ವೆನ್ ಎವರ್ ಯು ಅಪ್ಲೋಡ್ ದೆಮ್ ಅಂತ, ರೈಟ್. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ನೀವು ಒಂದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಪ್ರತಿ ಸಾರಿನೂ ಆ ವರ್ಡ್ನ ನೀವು ರಿಪೀಟ್ ಮಾಡಬಾರ್ದು. ಅದಕ್ಕೋಸ್ಕರ ಪ್ರೊನೌನ್ಸ್ ಯೂಸ್ ಮಾಡಿ. ನಮ್ಮ ಪ್ರೊನೌನ್ ಮೇಲೆ ವಿಡಿಯೋಸ್ ಮಾಡಿದ್ದೀನಿ, ಹೋಗಿ ನೋಡಿ. ನೆಕ್ಸ್ಟ್, ಓಕೆ, ಲರ್ನಿಂಗ್ ಇಸ್ ಕಂಟಿನ್ಯೂಸ್ ಪ್ರಾಸೆಸ್ ಈ ಥರ ಅನ್ಬಾರ್ದು. ಲರ್ನಿಂಗ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್.
ನೀವು ಒಂದನ್ನು ಡಿಸ್ಕ್ರೈಬ್ ಮಾಡೋವಾಗ ಆ ಅಡ್ಜೆಕ್ಟಿವ್ಸ್ ಹಿಂದೆ ಎ ಆ್ಯನ್ ಹಾಕಲೇಬೇಕು. ಲರ್ನಿಂಗ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ನೀವು ಲರ್ನಿಂಗ್ನ ಡಿಸ್ಕ್ರೈಬ್ ಮಾಡ್ತಿದ್ದೀರಲ್ವಾ, ಆದ್ದರಿಂದ. ಓಕೆ, ಸಪೋಸ್ ಯು ಶುಡ್ ಹ್ಯಾವ್ ಬೀನ್ ದೇರ್, ಯು ವುಡಂಟ್ ಹ್ಯಾಡ್ ಬೀನ್ ದೇರ್ ಅಲೋನ್. ಓಕೆ, ನನಗೆ ಗೊತ್ತಾಯ್ತಿದ್ದು ನೀನಲ್ಲಿ ಒಬ್ಬನೇ ಇರಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನೀನು ಒಬ್ಬನೇ ಇರೋದಕ್ಕಾಗ್ತಿರ್ಲಿಲ್ಲ ಅನ್ನೋದನ್ನು ನೀವು ಟ್ರೈ ಮಾಡಿದ್ರಲ್ಲ, ಸೊ ಇದು ರಾಂಗ್ ಇದೆ. ನಾನು ಇದರ ಕರೆಕ್ಟ್ ಆನ್ಸರ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ ಇದಕ್ಕೆ ಆನ್ಸರ್ ಸಿಗುತ್ತೆ. ಇನ್ ಕೇಸ್ ಈ ಸೆಂಟೆನ್ಸ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಯಾರ್ಯಾರು ಬರ್ತಿಲ್ಲ ಅವರು ಕೂಡ ಈ ವಿಡಿಯೋ ನೋಡಿ ಇದರಲ್ಲಿ ನಾನು ಆನ್ಸರ್ ಹೇಳಿದ್ದೀನಿ, ರೈಟ್? ಸೊ ನಿಮಗೆ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಹೇಳಿ ಕಾಮೆಂಟ್ನಲ್ಲಿ ಈ ಥರ ವಿಡಿಯೋ ಮಾಡಬೇಕಾ ನಮ್ಮ ಬೇಡವಾ ಅಂತ. ಸೊ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ನಾನು ಮತ್ತೆ ಈ ಥರದ ವೀಡಿಯೋಸೇ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.